ಅಂದರೆ ನೀವು ಜೋಡಿ ಸೇರಿಸಿರೋದಾ ಇದು? ಇವು 120 ಸೇರಿಸಿರೋದಾ ಹಿಂಗೆ? ಹಾಂ, ನೀವು ಸೇರಿಸ್ಕೊಂಡಿದ್ದೀರಿ ಜೋಡಿನ? ಈ ನಿಮ್ಮ ಹತ್ರ ಒಂದಿತ್ತು ಹಂಗಾರೆ? ಇಲ್ಲ, ಎರಡು ತಂದವೆ. ಇದು ಆರವಳ್ಳಿಲಿ ಕಾನ್ಸರ್ದಲ್ಲಿ ಒಂದಿತ್ತು, ಆರವಳ್ಳಿಲಿ ಒಂದಿತ್ತು, ಗಂಡು ತೆಗೆದು ಕಾನ್ಸಂದ್ರ ಬಿಡ್ರಿ ಮುಂದಕ್ಕೆ. ಅಂದರೆ ಈಗ ತಿಂಡಿ ಏನೂ ಆಗ್ತಾಯಿಲ್ಲ ಹಂಗಾರೆ ಇವಕ್ಕೆ? ತಿಂಡಿ ಕೊಡ್ತಾ ಇದ್ದೀನಿ ಈಗ. ಆ ದನ ಮಾರ್ದ ಮೇಲೆ, ದನ ಮಾರ್ದ ಮುಂದೆ ಆಗ್ತಾ ಇರಲಿಲ್ಲ. ಹಿಂಗೆ ಮುಂದಕ್ಕೆ ಹೊಡೆದು ಹಿಂಗೆ ಹೊಡ್ಕೊಬ್ರಿ, ಹೇಳ್ತೀನಿ. ಏನು ಇವಕ್ಕೇನು ಸುಳಿ ಸುದ್ದ ಏನು ಬೇಕಾಗಿಲ್ಲ ಅಲ್ವೇ? ಇಲ್ಲ ನೋಡಿದ್ದೀರೋ? ಇಲ್ಲ, ಕೆಲಸ ನಗ ಓಡಿಸಿದ್ದೀನಿ ಆಗಲೇ. ಹಾಂ, ಹಾಗೆ ಕಟ್ಬಿಟ್ಟಿದ್ದೀರಿ? ಚೆನ್ನಾಗಿ ಹೋಯ್ತವೆ ಕೆಲಸಕ್ಕೆ. ಈ ಸತಿ ಕೆಲಸಕ್ಕೆ ಬೇಕಲ್ಲ. ಇಲ್ಲಿ ಎಷ್ಟು ಎಕರೆ ಇದೆ ನೋಡ್ರಿ ನಿಮ್ಮ ಜಮೀನು? ಜಾಸ್ತಿ ಇದೆ ಬರ ನಮ್ಮದು. 12 ಎಕರೆ ಜಮೀನು. 2 ಎಕರೆಗೆ ಸಾಕ ಇವು? ಸಾಕು. ಇನ್ನು ಆರಂಭ ಕೆಲಸ ಹಿಡಿಯೋದು ಪುಟ ಆಗೋಯ್ತವೆ. 1-2 ಮೂಟೆ ಅಥವಾ ತಿನ್ನೋರೊಳಗೆ. ಹಾಂ, ಈಗೇನು ಕೊಡ್ತಾ ಇದ್ದೀರಿ ತಿಂಡಿ ಇವಕ್ಕೆ? ಬುಸ ಒಂದೇ, ರವೆ ಬೂಸ ಒಂದೇ. ಹಿಂಗಿದ್ವೆ. ಹಾಂ, 10 ಇಟ್ಟಿದೆ. ವಾ, ಆ ಥರ ಲಾಸ್ ಎಲ್ಲ ಹಾಕಿದ್ರಾ? ಹಂಗೆ ಆಗಿದ್ದೀವಿ. ಹಾಂ, ಕಸಿ ಮಾಡಿಸ್ಬಿಡ್ತೀರಾ ಇಲ್ಲ ಹಿಂಗೆ ಬಿಟ್ಕೋತೀರಾ? ಮಾಡಿಸ್ಬೇಕು. ಇವಾಗ ಮಾಡಿಸ್ಬೋದಾ ಇವಕ್ಕೆ? ಇನ್ನೇ ಮಾಡಿ ಈಗ ಅರ್ಜೆಂಟಾಗಿ ಮಾಡಿಸ್ತೀನಿ. ಇನ್ನೂ ಒಂದು ಸ್ವಲ್ಪ ತೇಲಿಸ್ಬಿಟ್ಟು ಮಾಡಿಸ್ಬೇಕಲ್ಲ ನೀವು? ಕೇಳ್ಸ್ಬಿಟ್ಟು ಮಾಡ್ಸೋಕೋರೆ ಕೊಮ್ಮುಡ್ಸ್ಬೇಕು. ಕೊಮ್ಮುಡ್ಸಾದ್ಮೇಲೆ ಮೊದಲು ತೊಡೆ ಮಾಡಿಸ್ಬಿಟ್ಟು ಆಮೇಲೆ ಕೊಮ್ಮು ಮಾಡಿಸ್ಬೇಕು. ಓ, ಹಂಗೆ. ಅವಾಗ ಕೊಂಬಿಡಿ ಹಾಕೋದ್ರೆ ಕೊಂಬೆ ಹೆಚ್ಚು ಕಡಿಮೆ ಇರ್ತವೆ. ಕೆಟ್ಟೋಯ್ತಾವಲ್ಲ ಹಂಗೆ ಮಾಡಕ್ಕೆ ಹೋದ್ರೆ ನೀನು? ಏನಿಲ್ಲ ಬಾ, ಬಿಮ್ಮನ್ ಕೊಟ್ಕೊಂಡು ಬರ್ತವೆ. ಹಾಂ, ಊಟ ಕೊಟ್ಕೊಂಡು ಬರ್ತವೆ. ಊಟ ಬಿಗಿಯಾಗಿ ತಿಂದರೆ ಮನುಷ್ಯನಿಗೂ ಅಷ್ಟೇ, ದನಿಗೂ ಅಷ್ಟೇ. ಊಟದ ತಾನೆ ಎಲ್ಲ ಸೋಕಣ್ಣೆ. ಊಟ ಇರಬೇಕು ಅಂದ್ಯಾ? ಇನ್ನೇನು ಊಟ ಇಲ್ದರೆ ಮನುಷ್ಯ ಉಳ್ದಾನ, ದನ ಉಳ್ದಾವೆ ಅಷ್ಟೇ. ಗಾಡಿ ಇರಬೇಕು. ಈಗ ಎಷ್ಟಕ್ಕಾದ್ರೂ ಬಿಟ್ಟಿದ್ದೀವ ಈಗ? ಹಿಂಗೆ ಕೊಡ್ರಿ, ಹಸಿನ ಪತ್ತ ಒಂದು ಕೊಡ್ರಿ. ಎಷ್ಟಕ್ಕಾದ್ರೂ ಬಿಟ್ಟಿರಿ? ಬುಡಾನ ಬಂದಾಗ. ಅಲ್ಲ, ನೀವು ಹೇಳ್ಬಿಡ್ರಿ ಒಂದು ರೈಟು. ಬರ್ರಿ ಬಂದಾಗ ಹೇಳುವ, ವ್ಯಾಪಾರ ಮುಂದಾಗೆ. ಹಾಂ, ಒಟ್ಟಿನಲ್ಲಿ ಕೊಡೋದೇ ಬಂದರೆ. ಅಂದರೆ ನಿನ್ನ ರೈಟ್ ಬಂದರೆ ಬಿಡ್ತಿ. ನೀವು ಯಾವ ಊರವರು? ನಾವು ಗುತ್ತೂರು ಸೇನೆ. ನಿಮ್ಮ ಹೆಸರು? ಶಿವರಾಜ್ ಅಂತಾನೆ. ಗುತ್ಲುಣ್ಸೆ ಊರು. ಗುತ್ಲುಣ್ಸೆ ಯಾವ ತಾಕ್ಸರ ಇದಪ್ಪ? ಗುತ್ಲುಣ್ಸೆನೇ ಪೋಸ್ಟು. ಹಿಂಗೆ ಕೊಡಿರಿ, ಮುಂದೆ ಕೊಡಿರಿ, ಹೇಳ್ತೀನಿ. ಒಂದು ದಪ್ಪ ಸಣ್ಣ ಬರ್ತದಲ್ಲ? ದಪ್ಪ ಸಣ್ಣ ಅವೇ ಸರಿ ತಗೊಂಬ. ಎಲ್ಲ ತಿಂಡಿ ಬರ್ತದೆ. ಒಂಚೂರು ಬಿಗ್ಗಿಯ ಕೊಡ್ಬೇಕು ಇವಾಗ ನೀನು. ಸುಮ್ಮನೆ ಹಂಗೆ ಕೊಟ್ರೆ ಆಗಲ್ದು ಕೆಲಸ. ತಿಂಡಿ ಹುಲ್ ಬರಬೇಕು. ಹಾಂ, ಎಲ್ಲ ಹೊರ್ಕೊಂಡು ಕುಡ್ತದೆ. ಹಾಂ, ಹುಲ್ಲು ಬಂದ್ಬಿಟ್ರೆ ಎಷ್ಟೋ ದಿನ ಎಲ್ಲ 2 ವಾರ ಸಾಕಿ. ಹಾಂ, ಹೊಡಿ, ತಿರುಗಿಸು. ಹಾಗೆ ನಗ ಮಡಗಿದ್ದೀನಿ ಅಂತೀಯಲ್ಲ ಈ ಸೈಜ್ಗೆ? ಎಲ್ಲಿ? ಹಾಂ, ಊಡು ನೋಡುವ, ಊಡು ನೋಡು. ಆದರೆ ತೆಗೆ ಹಾಕುವ ಯಾರಿಗಾರ. ಒಳ್ಳೆ ಕೂಟನೇ ಸೇರಿಸಿದೆಲ್ಲ ಮರ ನೀನು. ಮಕ್ಕಳ್ರು ಏಕೆ ತವಿಂದ ಎಲ್ಲ. ಹಾಂ, ನೀನು ಸೂರನೇ ಬಿಡು. ಹಾಂ, ಹಾಂ, ನೀನು ಪಳಗಿದ್ದೀಯ ಹಂಗಾರೆ ಜೋರಾಗಿದ್ರಲ್ಲಿ ಕೂಟ ಸೇರಿಸೋದಿಲ್ಲ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ ನೀನು? 5ನೇ ಕ್ಲಾಸು ಸ್ಕೂಲ್ ಬಿಟ್ಟು ನಾನು ಎತ್ತು ಗಾಡಿ ಕಟ್ಟೋನು. 5ನೇ ಕ್ಲಾಸು ಸ್ಕೂಲ್ ಬಿಟ್ಟು ಎತ್ತು ಗಾಡಿ ಕಟ್ಟಿ ರೇಸ್ ಹೋಗಿದ್ವಿ. ಹಾಂ, ಏರ್ ಗಾಡಿ ಅದೇ. ಹಾಂ, ಅವತ್ತು ಕಟ್ಟೋನು. 4 ಮರ ಗಾಡಿ ಮುರಿದಾಕ್ತೆ. ಬರ್ತಿ ಯಾಕೆ? ಬರ್ತಿ ಎತ್ತಿ ನ್ಯಾಯವಾದ ದಡ್ಡಿ ಎತ್ತು ಕಟ್ಟೋದು. ಹಾಂ, ಅಳತೆ ಬತ್ತಿ ಅಲ್ಲದೆ ತುಂಬೋದು, ಕುತ್ತಿಗೆ ಕೆಡ್ಬೋದು, ಮುರಿಯೋದು. ಬಾ ಅಷ್ಟೇ ಅಪ್ಪ. ನಿನ್ನ ಟೈರ್ ಗಾಡಿನೇ ಮರದ ಗಾಡಿನೇ ಮುರಿದಾಕಿದೆ ಅಂದರೆ ಸೂರ ಬಿಡೋ ಮರೆಯ ನೀನು. ಹಾಂ, ಎಷ್ಟೇ ಆಗದು ಏಜು? ನನ್ನ ಬಂಗನ. ಹಾಂ, ನನ್ನ ಬಂಗ ಊರಲ್ಲಿ ಕೇಳ್ಕೊಂಡೆ. ನೀನು ಬಂಗ ಊರಲ್ಲಿ ಕೇಳು ಅಂದ್ಯಾ? ಲೊಕ್ಕ ಹಿಡ್ಕೊಳ್ಳೋ, ಏನು ಮಾಡೋದು? ಬೇಡ ಬಿಡು, ಏನು ಅವತ್ತದೇನು ತೊಗೊಂಡಿಲ್ಲ ಬಿಡು. ಅಷ್ಟೇ. ಹೋಯ್ತಲ್ಲ ಇಲ್ಲ ಹಂಗಾರೆಲ್ಲ ಪಳಗಿಸ್ಬಿಟ್ಟಿದ್ಯಪ್ಪ. ನರ್ಸರಿ ಈಗ ಇವ. ಹಾಂ, ವಿಳಾಸ ಮಾಡಿದ ಮೇಲೆ
ಎಷ್ಟು ದಿನದಿಂದ ಪಳಗಿಸ್ಬಿಟ್ಟಿದ್ದು ದಿನ ಒಂದು 10 ನಿಮಿಷ 5 ನಿಮಿಷ ಹಾಂ ಸುಮ್ಮನೆ ಮನೆ ಚೆನ್ನಾಗಿ ತಿನ್ಬಿಟ್ಟು ವಾಕ್ ಮಾಡ್ತಾರಲ್ಲ ಹಂಗೆ ಹಂಗೆ ಈ ಸಿಟಿಗಳಲ್ಲಿ ವಾಕ್ ಮಾಡ್ದಂಗೆ ವಾಕ್ ಮಾಡ್ತೀನಿ ಅಷ್ಟೇ. ಹಂಗೆ ಎಲ್ಲಿ ಗಂಟೆ ಹೋದಿಯೋ ನಮ್ಮ ತೋಟ ಅದೇ ತೋಟ ಗಂಟೆ ಹೋಗ್ತೀನಿ ಇದು ಬರ್ತೀನಿ ಹಂಗೆ ತೋಟ ನೋಡ್ಕೊಂಡು ನೋಡಿ ಏಯ್ ತಿರ್ಗಿ ಸಿಂಗೆ ಹೊಡ್ಕೊಂಡು ತಾತ ಹೊಡ್ಕೊಂಡೇ ಹೊಟ್ಟದ ತಾತ ಇವಾಗ ಪರವಾಗಿಲ್ಲ ಕಣ ಈ ಏಜ್ಗೆ ಕಲಿಸೋನ ವಯ್ಯ ಅಂದ್ರೆ ಗ್ರೇಟೆ ತಾತ ಕಿಲಾಡಿ ತಾತ ಮಾತ್ರ ಕೂಟ ಕರೆಕ್ಟಾಗಿ ಅದ ಇದೊಂದು ಕೊಂಬೊಂದು ಇದು ಮಾಡಿಸ್ಬೇಕಷ್ಟೇ ನೀನು ಕೊಂಬು ಏನಿಲ್ಲ ಬರ್ತಾನೆ ಇನ್ನೊಂದು 5 ದಿನ ಬಿಟ್ಕೊಂಡು ಹಾಂ ಮೂತಿ ಮುಷ್ಟಿ ಮುರ್ಕೋತೀನಿ. ರೇಕು ಗೀಕು ಏನು ಎಲ್ಲ ಎಲ್ಲೇ ಹಚ್ಚಿ ಹುಡುಕ್ಬಿಟ್ಟಿದೀಯ ಬಿಡು ಚೆನ್ನಾಗಿ ಸೇರ್ತಾವ್ ಕೇಳ್ದ ಎಷ್ಟು ಊರು ತಿರುದು ಸುಮಾರಾಗಿ ಒಂದು 1000 ರೂಪಾಯಿ ಪೆಟ್ರೋಲ್ ಅಷ್ಟೇ